ಇತ್ತೀಚೆಗೆ ಒಂದು ಘಟನೆಯನ್ನು ನಾವು ನೋಡಿದ್ದಾಯಿತು. ಒಂದು ಹಳ್ಳಿಗೆ ಒಬ್ಬರು ಸಂತರು ಬರ್ತಾರೆ. ಅವರು ತುಂಬ ಪ್ರಸಿದ್ಧಿಯನ್ನು ಪಡೆದಂಥ ಸಂತರು. ಅವರಿಗೊಂದು ಒಳ್ಳೆಯ ಹೆಸರಿರ್ತದೆ. ಆ ಸಂತರ ದರ್ಶನ ಮಾಡಬೇಕು ಅಂತ ಊರಿನ ಜನಗಳೆಲ್ಲ ಒಂದು ಕಡೆಗೆ ಸೇರಿಕೊಳ್ತಾರೆ. ಸಂತರು ಎಲ್ಲರಿಗೂ ದರ್ಶನ ಕೊಡ್ತಾರೆ. ಆ ಜನಗಳ ಮಧ್ಯದಲ್ಲಿ ಒಬ್ಬ ಜಿಜ್ಞಾಸು ಎದ್ಬಿಟ್ಟು ಸಂತರ ಬಳಿಗೆ ಬರ್ತಾನೆ. ಸಂತರಿಗೆ ಕೈ ಮುಗಿದ್ಬಿಟ್ಟು, ಪೂಜ್ಯರೇ, ಮಹಾನುಭಾವರೇ, ನನಗೊಂದಿಷ್ಟು ಬೆಂಕಿ ಬೇಕಾಗಿದೆ, ಬೆಂಕಿ ಕೊಡ್ತೀರಾ ಅಂತ ಕೇಳ್ತಾನೆ. ಆವಾಗ ಆ ಸಂತರು, ಇಲ್ಲಪ್ಪ, ನನ್ನ ಹತ್ರ ಬೆಂಕಿ ಇಲ್ಲ ಅಂತ ಹೇಳ್ತಾರೆ. ಒಂದು 2 ನಿಮಿಷ ಸುಮ್ಮನೆ ಕೂತ್ಕೊಂಡು ಮತ್ತೆ ಆ ಜಿಜ್ಞಾಸು ಸಂತರಿಗೆ ಅದೇ ಪ್ರಶ್ನೆ ಕೇಳ್ತಾನೆ. ನನಗೊಂದಿಷ್ಟು ಬೆಂಕಿ ಬೇಕಾಗಿದೆ, ಬೆಂಕಿ ಕೊಡಿ, ಬೆಂಕಿ ಕೊಡಿ ಅಂತ. ಆಗಲೂ ಸಮಾಧಾನದಿಂದ ತಾಳ್ಮೆಯಿಂದ ಸಂತರು, ಇಲ್ಲಪ್ಪ, ನನ್ನ ಹತ್ರ ಬೆಂಕಿ ಇಲ್ಲ ಅಂತ ಆತನಿಗೆ ಹೇಳ್ತಾರೆ. ಜಿಜ್ಞಾಸು ಅಷ್ಟಕ್ಕೆ ಬಿಡೋದಿಲ್ಲ. ಮತ್ತೊಂದು 2 ನಿಮಿಷ ಆದಮೇಲೆ, ನನಗೊಂದಿಷ್ಟು ಬೆಂಕಿ ಬೇಕಾಗಿದೆ, ಬೆಂಕಿ ಕೊಡಿ ಅಂತ. ಈವಾಗ ಸಂತರ ತಾಳ್ಮೆ ಕೆಟ್ಟು ಹೋಗಿಬಿಡ್ತು. ಸಂತರು ಕೋಪಾವಿಷ್ಟರಾದರು. ಆವಾಗ ಅವರು ಧ್ವನಿಯನ್ನು ಎತ್ತರಿಸ್ಕೊಂಡು ಆತನ ಗದರಿಸ್ತಾ, ಆಗಲಿಂದಲೂ ಹೇಳ್ತಾ ಇದ್ದೀನಿ, ಬೆಂಕಿ ಇಲ್ಲ, ಬೆಂಕಿ ಇಲ್ಲ, ಬೆಂಕಿ ಇಲ್ಲ ಅಂತ. ಆದರೂ ಕೂಡ ನೀನು ಬೆಂಕಿ ಕೊಡಿ, ಬೆಂಕಿ ಕೊಡಿ ಅಂತ ನನ್ನನ್ನು ಕೇಳ್ತಾ ಇದೆಯಾ? ಇದೇನು ತಮಾಷೆನಾ? ಇದೇನು ಹುಡುಗಾಟನ ಅಂತ ಆತನ ಗದರಿಸ್ತಾರೆ. ಆವಾಗ ಜಿಜ್ಞಾಸು ಹೇಳ್ತಾರೆ, ನೋಡಿ ಸ್ವಾಮಿ, ನಿಮ್ಮಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೋಪಾಗ್ನಿ ಇದೆ, ಕ್ರೋಧಾಗ್ನಿ ಇದೆ, ಆದರೂ ಕೂಡ ನಮ್ಮಲ್ಲಿ ಅಗ್ನಿ ಇಲ್ಲ, ಬೆಂಕಿ ಇಲ್ಲ, ಬೆಂಕಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಇದು ಯಾವ ಲೆಕ್ಕ ಅಂತ ಆ ಜಿಜ್ಞಾಸು ಸಂತರಿಗೆ ಕೇಳಿದಾಗ ಸಂತರು ಅವನತಮುಖಿಗಳಾಗಿ ತಮ್ಮ ತಾಳ್ಮೆ ಕೆಟ್ಟಂತಹ ಸ್ವಭಾವವನ್ನು ಸುಧಾರಿಸಿಕೊಳ್ಳುವಂಥ ದಿಶೆಯಲ್ಲಿ ಮುನ್ನಡೆದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಗಮನಿಸಬೇಕು, ಮನುಷ್ಯನಲ್ಲಿ ಅಗ್ನಿ ಅನ್ನೋದು ಯಾವ ರೂಪದಲ್ಲಿ ಇರ್ತದೆ ಅಂದರೆ, ಅದು ಕಾಮವಾಗಿ, ಕ್ರೋಧವಾಗಿ, ಲೋಭವಾಗಿ, ಮದವಾಗಿ, ಮತ್ಸರವಾಗಿ ಕೂಡ ಅಗ್ನಿ ನಮ್ಮಲ್ಲಿ ಇರುವಂಥ ಸಾಧ್ಯತೆ ಇದೆ. ಅದನ್ನೇ ಕಾಮಾಗ್ನಿ, ಕ್ರೋಧಾಗ್ನಿ, ಲೋಭಾಗ್ನಿ, ಮದಾಗ್ನಿ, ಮತ್ಸರಾಗ್ನಿ ಅಂತ ಕೂಡ ಹಿರಿಯರು ಹೇಳ್ಕೊಂಬಂದಿದ್ದಾರೆ. ಆದ್ದರಿಂದ ಬೆಂಕಿ ಇಲ್ಲದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ತಂದುಕೋಬೇಕಾದ್ರೆ ಆ ದಿಶೆಯಲ್ಲಿ ನಾವು ಸತತ ಪ್ರಯತ್ನಶೀಲರಾಗಿ ಅಂಥ ಒಂದು ಸ್ಥಿತಿಯನ್ನು ತಲುಪಬೇಕು. ಆಗ ಮಾತ್ರ ನಮ್ಮ ಸುತ್ತಮುತ್ತ ಬರುವಂಥ ಜನಗಳಿಗೂ ಕೂಡ ನಾವು ಸಮಾಧಾನದಿಂದ, ತಾಳ್ಮೆಯಿಂದ ಅವರನ್ನು ಸಂತೈಸಲಿಕ್ಕೆ, ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಕೋಪ ಅನ್ನುವಂಥ ಈ ಅಗ್ನಿಯನ್ನು ನಾವು ಶಮನ ಮಾಡೋದು ನಿಜಕ್ಕೂ ಅರ್ಥಪೂರ್ಣ ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕು.